ಸೊ ಗೈಸ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗ ಬರೋಂಥ ಬೈಕ್ಸಲ್ಲಿ ಕ್ರೂಸ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಈ ಕ್ರೂಸ್ ಕಂಟ್ರೋಲ್ ಅಂದರೆ ಏನು ಮತ್ತು ಇದರದ್ದು ಏನು ಕೆಲಸ ಅಂತ ಇವತ್ತು ನಾವು ನೋಡೋಣ. ಸೊ ಗೈಸ್ ಇವಾಗ ನಿಮ್ಮ ಬೈಕ್ ಇದೆ, ಈ ಬೈಕ್ನ ನೀವು ಒಂದೇ ಸ್ಪೀಡಲ್ಲಿ ಮೂವ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅವಾಗ ಯೂಸ್ ಮಾಡೋಂಥ ಫೀಚರೇ ಕ್ರೂಸ್ ಕಂಟ್ರೋಲು. ಸೊ ಈ ಕ್ರೂಸ್ ಕಂಟ್ರೋಲ್ ಇಂದ ಏನ್ ಯೂಸ್ ಅಂದ್ರೆ, ಸೊ ಈಗ ನೀವು ಹೈವೇದ್ರಲ್ಲಿ ಲಾಂಗ್ ಟ್ರಿಪ್ಸ್ ಹೋಗ್ತಿದ್ದೀರಾ, ಈ ಲಾಂಗ್ ಟ್ರಿಪ್ಸ್ ಹೋಗ್ಬೇಕಾದ್ರೆ ನೀವು ಒಂದೇ ಸ್ಪೀಡ್ ಮೇಂಟೈನ್ ಮಾಡ್ಬೇಕಂದ್ರೆ ನೀವು ಆಕ್ಸಿಲೇಟರ್ನ ಹಿಡ್ಕೊಂಡೇ ಇರಬೇಕು ಸರಿನಾ ಕೈಯಲ್ಲಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಕೈ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನೀವು ಪ್ರಿವೆಂಟ್ ಮಾಡ್ಬೇಕಂದ್ರೆ ನೀವು ಕ್ರೂಸ್ ಕಂಟ್ರೋಲ್ನ ಆನ್ ಮಾಡ್ತೀರಾ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಗಾಡಿ ಒಂದೇ ಸ್ಪೀಡಲ್ಲಿ ಹೋಗ್ತಿರುತ್ತೆ, ಮತ್ತೆ ನಿಮ್ಮ ಕೈ ಮೇಲೆ ಜಾಸ್ತಿ ಸ್ಟ್ರೆಸ್ ಆಗಲ್ಲ, ಮತ್ತೆ ಜಾಸ್ತಿ ನೋವು ಬರೋದಾಗ್ಲಿ ಇವೆಲ್ಲ ಏನೂ ಆಗಲ್ಲ. ಇವಾಗ ಈ ಕ್ರೂಸ್ ಕಂಟ್ರೋಲು ನಾವು ಯಾವ ಜಾಗದಲ್ಲಿ ಯೂಸ್ ಮಾಡಬೇಕು ಮತ್ತು ಯಾವ ಜಾಗದಲ್ಲಿ ಯೂಸ್ ಮಾಡಬಾರ್ದು ಅದು ನೋಡ್ಕೊಬೇಕು. ಕ್ರೂಸ್ ಕಂಟ್ರೋಲು ಯಾವತ್ತೂ ಆಗಲಿ ನೀವು ಸಿಟಿಲಿ ಯೂಸ್ ಮಾಡಬಾರ್ದು ಮತ್ತು ಜಾಸ್ತಿ ಟ್ರಾಫಿಕ್ ಇರೋಂಥ ಏರಿಯಾದಲ್ಲಿ ಯೂಸ್ ಮಾಡಬಾರ್ದು. ಯಾಕಂದರೆ ಈಗ ನೀವು ಎಲ್ಲೋ ತುಂಬ ಟ್ರಾಫಿಕ್ ಇದೆ, ಸೊ ನೀವು ಒಂದು ಸ್ಪೀಡ್ನ ಸೆಟ್ ಮಾಡಿಬಿಡ್ತೀರಾ, ನೀವು ಆಫ್ ಮಾಡೋ ಅಷ್ಟರಲ್ಲಿ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಸಿಟಿಲಿ ನೀವು ನೋಡೋದಾದ್ರೆ ಇದಿನ್ನು ಇನ್ಕನ್ವೀನಿಯಂಟ್ ಇರುತ್ತೆ, ಯಾಕಂದರೆ ಸ್ವಲ್ಪ ದಾರಿಗೆ ನೀವು ಕ್ರೂಸ್ ಕಂಟ್ರೋಲ್ ಹಾಕಿದ್ರೆ ಕ್ರೂಸ್ ಕಂಟ್ರೋಲ್ ಹಾಳಾಗುತ್ತೆ, ಪ್ಲಸ್ ನಿಮಗೂ ಡೇಂಜರ್ ತುಂಬ ಜಾಸ್ತಿ ಇರುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಯಾವತ್ತೂ ಆಗಲಿ ಹೈವೇ ಮತ್ತೆ ಫುಲ್ ತುಂಬಾ ಲಾಂಗ್ ರೋಡ್ ಕ್ಲಿಯರ್ ಆಗಿದೆ, ಯಾವ ವೆಹಿಕಲ್ಸ್ ಇಲ್ಲ ಅನ್ನೋ ಟೈಮಲ್ಲಿ ಯೂಸ್ ಮಾಡಬಹುದು. ಸೊ ಈ ಕ್ರೂಸ್ ಕಂಟ್ರೋಲ್ ನನ್ನ ಬೈಕಲ್ಲೂ ಇದೆ. ಸೊ ನಾನು ಮೇನ್ ಅಡ್ವಾಂಟೇಜ್ ಏನ್ ನೋಡಿದೆ ಅಂದ್ರೆ ಕ್ರೂಸ್ ಕಂಟ್ರೋಲ್ದು ಒಂದಂತೂ ಸ್ಪೀಡಲ್ಲಿ ಹೋಗ್ತೀವಿ, ಬಟ್ ಅದ್ರ ಜೊತೆ ಮೈಲೇಜ್ ಇದೆಯಲ್ಲ ಅದು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನೀವು ಆಗಾಗ ಗೇರ್ ಚೇಂಜ್ ಮಾಡ್ತಿಲ್ಲ, ಒಂದೇ ಸ್ಪೀಡ್ ಸೆಟ್ ಮಾಡಿದ್ದೀರಾ ಅಂದಾಗ ಮೈಲೇಜ್ ಆಟೋಮೆಟಿಕ್ಲಿ ಬರುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಇಂದ ತುಂಬಾ ಜಾಸ್ತಿ ಮೈಲೇಜ್ ಕೂಡ ಬರುತ್ತೆ. ಸೊ ಗೈಸ್ ಇವಾಗ ನೀವು ಇಲ್ಲಿ ಏನ್ ಬಟನ್ ನೋಡ್ತಿದ್ದೀರಾ ಇದೇ ಕ್ರೂಸ್ ಕಂಟ್ರೋಲ್ ಬಟನ್. ಸೊ ಇಲ್ಲಿಂದ ನೀವು ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಮತ್ತೆ ಸ್ಪೀಡ್ ಬೇಕಾದ್ರೆ ನೀವು ಇನ್ಕ್ರೀಸ್ ಮಾಡ್ಬೋದು ಮತ್ತೆ ಡಿಕ್ರೀಸ್ ಮಾಡ್ಬೋದು. ಸೊ ಇದು ಇಲ್ಲಿಂದಾನೆ ಎಲ್ಲ ವರ್ಕ್ ಆಗುತ್ತೆ. ಇದು ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ಬೇಕಂದ್ರೆ ಇದನ್ನ ಪೂರ್ತಿ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲೇ ತಿಳಿಸ್ಬೇಕು, ನಾನು ಅದನ್ನ ತಿಳಿಸ್ಕೊಡ್ತೀನಿ.